ಬಾಗೇಪಲ್ಲಿ ತಾಲೂಕಿನ ನಲಪರೆಟ್ಟಪಲ್ಲಿ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ನೊಂದ ಕುಟುಂಬವೊಂದು ಮಾಲೀಕನ ಮನೆಯ ಮುಂದೆ ಸುಮಾರು 6 ದಿನಗಳಿಂದ ಅಂಬೇಡ್ಕರ್ ಮತ್ತು ಗಾಂಧೀಜಿ ಫೋಟೋ ಇಟ್ಟುಕೊಂಡು ಸತ್ಯಾಗ್ರಹವನ್ನು ನಡೆಸುತ್ತಿದ್ದಾರೆ. ನೊಂದ ಚೌಡಪ್ಪ ಕುಟುಂಬದವರು ರಾತ್ರಿ ಹಗಲು ಪುಟ್ಟ ಮಕ್ಕಳೊಂದಿಗೆ ಗುಡುಗು ಸಹಿತ ಮಳೆಯಲ್ಲಿ ಕೂಡ ತಮ್ಮ ಸತ್ಯಾಗ್ರಹ ಮುಂದುವರಿಸಿದ್ದು, 6 ದಿನಗಳಿಂದ ಯಾವುದೇ ಅಧಿಕಾರಿಗಳು ನಮ್ಮ ನೋವಿಗೆ ಸ್ಪಂದಿಸಿಲ್ಲ ಎಂದು ತಮ್ಮ ಆಳಲು ತೋಡಿಕೊಂಡಿದ್ದಾರೆ. ಶಾನುಭೋಗರಾದ ಮತ್ತು ಭೂ ಮಾಲೀಕರಾದ ಕೃಷ್ಣಮೂರ್ತಿ ಎಂಬುವರು ಗೋವಿಂದಪ್ಪ ಬಿನ್ ಮುನಿಸ್ವಾಮಿ ಎಂಬುವರಿಂದ 25 ವರ್ಷದ ಹಿಂದೆ ಪೋತೆಪಲ್ಲಿ ಸರ್ವೆ ನಂಬರ್ 91/1ರಲ್ಲಿ 3.26 ಎಕರೆ ಜಮೀನು ಕ್ರಯ ಮಾಡಿಕೊಡಲು ಅಂದು 28,000 ರೂಪಾಯಿಗಳು ತೆಗೆದುಕೊಂಡಿರುತ್ತಾರೆ. 25 ವರ್ಷಗಳಿಂದ ಚೌಡಪ್ಪ ಕುಟುಂಬದವರು ಜಮೀನಿನ ಅನುಭೋಗದಲ್ಲಿ ಇದ್ದು, ಮಾಲೀಕ ಕೃಷ್ಣಮೂರ್ತಿ ಎಂಬುವರು ನಿಧನ ಹೊಂದಿದ್ದು, ಕುಟುಂಬದವರು ಜಮೀನಿನ ಕ್ರಯ ಮಾಡಿಕೊಡಲು ಸಾಬೂಬು ಹೇಳಿಕೊಂಡು ಬಂದಿರುತ್ತಾರೆ. ಕೃಷ್ಣಮೂರ್ತಿರವರ ಮಗ ಸುರೇಂದ್ರನಾಥ್ ಅಂದಿನ ಬೆಲೆಗೆ ಜಮೀನು ಕೊಡಲು ಆಗುವುದಿಲ್ಲ, ಹೆಚ್ಚುವರಿಯಾಗಿ ಹಣ ಕೊಡಬೇಕು ಎಂದು ಕೇಳಿದಾಗ ಊರಿನ ಹಿರಿಯರು ಮುಖ್ಯಸ್ಥರು ಸೇರಿ 6.80 ಲಕ್ಷಕ್ಕೆ ತೀರ್ಮಾನಿಸಿ ಹಣವನ್ನು ತಮ್ಮ ಜಾನುವಾರುಗಳನ್ನು ಮಾರಾಟ ಮಾಡಿ ಸಾಲ ಸಂದಾಯ ಮಾಡಿ ಹಣವನ್ನು ಕೊಟ್ಟಿದ್ದರು. ಸುರೇಂದ್ರನಾಥ್ ಅದೇ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿ ಕ್ರಯ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿ ಚೌಡಪ್ಪ ಕುಟುಂಬದವರು ಸುರೇಂದ್ರನಾಥ್ ಮನೆಯ ಮುಂದೆ ಸುಮಾರು 6 ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದರು. ಇದುವರೆಗೂ ಯಾವೊಬ್ಬ ಅಧಿಕಾರಿಗಳು ಕೂಡ ನಮಗೆ ಆಗಿರುವ ಅನ್ಯಾಯಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಚೌಡಪ್ಪ ಕುಟುಂಬದವರು ಆಳಲು ತೋಡಿಕೊಂಡಿದ್ದಾರೆ ಹಾಗೂ ಈ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಹೇಳಿದ್ದಾರೆ. ರಾಣಿ ನಮ್ಮಪ್ಪ ಹೆಸರು ಚೌಡಪ್ಪ ರಾಯದುರ್ಗಂಪಲ್ಲಿ. 2000 ಇಸ್ವಿಯಲ್ಲಿ ನಮ್ಮ ತಾತ ಗೋವಿಂದಪ್ಪ ಕೃಷ್ಣಮೂರ್ತಿ ಅವರ ಹತ್ರ ಭೂಮಿ ತಗೊಂಡಿದ್ರು. 3 ಎಕರೆ 26 ಗುಂಟೆ ಪೋತೆಪಲ್ಲಿ ಸರ್ವೆ ನಂಬರ್ 91. 25 ವರ್ಷಗಳಿಂದ ನಾವು ಅನುಭೋಗದಲ್ಲಿದ್ದೀವಿ. ಇವತ್ತು 6 ದಿನ ಆಗಿದೆ ಧರಣಿಗೆ ಬಂದು. ನಮಗೆ ಯಾರೂ ನ್ಯಾಯ ಮಾಡೋಕ್ಕೆ ಬರಲಿಲ್ಲ. PC ಆಫೀಸರೇ ಆಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, SN ಸುಬ್ಬಾರೆಡ್ಡಿ ಅವರಾಗಲಿ ಯಾರೂ ಬಂದಿಲ್ಲ ನಮಗೆ ನ್ಯಾಯ ಮಾಡೋಕ್ಕೆ. ಇವತ್ತು 6 ದಿನ ಆಗಿದೆ. ನಮಗೆ ನ್ಯಾಯ ಯಾರೂ ಕೊಡ್ತಾ ಇಲ್ಲ. ನಮಗೆ ಯಾಕೆ ಬಂದಿಲ್ಲ? ಸ್ವಾಮಿ ಬರಬೇಕು, ದುಡ್ಡು ತಗೊಂಡವ್ರೆ, ಭೂಮಿನೂ ತಗೊಂಡವ್ರೆ. ಸುರೇಂದ್ರನಾಥ್ ಸ್ವಾಮಿ ಅವರು ಬರಬೇಕು. ಇವಾಗ ಸುರೇಂದ್ರನಾಥ್ ಸ್ವಾಮಿ ಅವರು ದುಡ್ಡು ತಗೊಂಡು ಜಮೀನು ಕೊಡ್ತೀನಿ ಅಂತ ನಮ್ಮಪ್ಪ ಸೈನ್ ಮಾಡಿರೋದು ಕರೆಕ್ಟು. ನಮ್ಮಪ್ಪ ಮಾತೆ ನಂದು, ನಾನು ಕೊಡ್ತೀನಿ ಜಮೀನು ಅಂತೇಳಿ ದುಡ್ಡು ತಗೊಂಡು 6,80,000 ದುಡ್ಡು ತಗೊಂಡು ನಮಗೆ ಜಮೀನು ಕೊಡ್ತಾ ಇಲ್ಲ. ಮೋಸ ಮಾಡಿದ್ದಾರೆ, ನಮಗೆ ತುಂಬ ಮೋಸ ಮಾಡಿದ್ದಾರೆ. ಸುರೇಂದ್ರನಾಥ್ ಸ್ವಾಮಿ ಅವರು ಬರಬೇಕು. ಇವತ್ತು 6ನೇ ದಿನ ಆಗಿದೆ, ಯಾರೂ ನಮಗೆ ನ್ಯಾಯ ಮಾಡೋಕ್ಕೆ ಬರಲಿಲ್ಲ. ನಮ್ಮ ತಾತನೂ ಸತ್ತೋಗವ್ರೆ. ಎಷ್ಟೇ ದಿನ ಆಗಲಿ ನಾವಿಲ್ಲೇ ಇರ್ತೀವಿ. ನಮ್ಗೆ ಯಾರು ಬಂದರೂ ಸಾಯಿಸಿದ್ರು ಪರವಾಗಿಲ್ಲ, ನಾವಿಲ್ಲೇ ಸಾಯೋಕ್ಕೂ ರೆಡಿ ಆಗಿದ್ದೀವಿ. ನಮಗೆ ಬರಬೇಕು, ನ್ಯಾಯ ಬೇಕು ಅಷ್ಟೇ. ಸುರೇಂದ್ರನಾಥ್ ಸ್ವಾಮಿಯವರು ಬರಲೇಬೇಕು. ತುಂಬ ಮೋಸ ಮಾಡಿದ್ದಾರೆ ಸುರೇಂದ್ರನಾಥ್ ಸ್ವಾಮಿಯವರು. ನಾವು ಮಳೆ ಬಂದರೂ ಇಲ್ಲೇ ಇದ್ದೀವಿ, ಮಳೆಯಲ್ಲಿ ನೆಂದ್ಕೊಂಡು ಮಕ್ಕಳನ್ನೆಲ್ಲ ಹಾಕ್ಕೊಂಡು ಇಲ್ಲೇ ಇದ್ದೀವಿ. ನಮಗೆ ತುಂಬ ಮೋಸ ಮಾಡಿದ್ದಾರೆ ಸುರೇಂದ್ರನಾಥ್ ಸ್ವಾಮಿಯವರು. ಬರಲೇಬೇಕು ಎಲ್ಲರೂ. ಗೋರ್ಮೆಂಟೇ ನ್ಯಾಯ ಮಾಡಿಲ್ಲ ಅಂದರೆ ನಮ್ಗೆ ಯಾರು ನ್ಯಾಯ ಮಾಡ್ತಾರೆ? ಬರಬೇಕು, ಗೋರ್ಮೆಂಟ್ ಅವರೆಲ್ಲರೂ ಬರಬೇಕು. DC ಆಫೀಸ್ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಅವರು, SN ಸುಬ್ಬಾರೆಡ್ಡಿ ಅವರು ಎಲ್ಲರೂ ಬರಬೇಕು. ಇರೋ ಸಾವುಕಾರ್ಗೆನಾ ಸರ್ ನ್ಯಾಯ? ರೈತರಿಗೆ ನ್ಯಾಯ ಇಲ್ವೇನು ಸರ್? ಎಲ್ಲರೂ ಬರಬೇಕು, ನಮ್ಗೆ ನ್ಯಾಯ ಸಿಗಬೇಕು, ಬರಲೇಬೇಕು. ಸುರೇಂದ್ರನಾಥ್ ಸ್ವಾಮಿಯವರು ಬರಬೇಕು. ಅವ್ರು ತುಂಬ ಮೋಸ ಮಾಡಿದ್ದಾರೆ. ಎಲ್ಲರೂ ಬರಬೇಕು, ಇಲ್ಲಿ న్యాయ ಬೇಕು ಅಷ್ಟೇ. ನಾವು ಇಲ್ಲೇ ఇర్ತೀವಿ. పేరు మమత, చౌడప్ప భార్య, మా మామ గోవిందప్ప. మేము 6 దినాలు అయింది ఇక్కడ వచ్చి. 6 దినాలు అయితే ఇక్కడ ఎవరు కూడా మాకు న్యాయం ఏమీ చేస్తూ లేదు.